ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 13 ವರಾಹಾವತಾರ. ಇದರಿಂದ ಇವತ್ತು 36ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 36. ಸ್ರಕ್ತುಂಡ ಆಸೀತ್ ಸ್ರುವ ಈಶ ನಾಸಯೋರಿಡೋದರೇ ಚಮಸಃ ಕರ್ಣರಂಧ್ರೆ ಪ್ರಾಶ್ರಿತ್ರಮಾಸ್ಯೆ ಗ್ರಸನೆ ಗ್ರಹಾಸ್ತುತೆ ಯಚ್ಚರ್ವಣಂ ತೇ ಭಗವನ್ನಗ್ನಿಹೋತ್ರಂ. ಅನುವಾದ: ಎಲೈ ಪ್ರಭುವೆ, ನಿನ್ನ ನಾಲಿಗೆಯು ಯಜ್ಞದ ಹರಿವಾಣ, ನಿನ್ನ ನಾಸಿಕವು ಯಜ್ಞದ ಮತ್ತೊಂದು ಹರಿವಾಣ, ನಿನ್ನ ಉದರದಲ್ಲಿ ಯಜ್ಞ ಭೋಜನದ ಹರಿವಾಣವಿದೆ, ನಿನ್ನ ಕಿವಿಯ ರಂಧ್ರಗಳು ಮತ್ತೊಂದು ಯಜ್ಞದ ಹರಿವಾಣ, ನಿನ್ನ ಬಾಯಿ ಬ್ರಹ್ಮ ಯಜ್ಞದ ಹರಿವಾಣ, ನಿನ್ನ ಗಂಟಲು ಸೋಮವೆಂಬ ಯಜ್ಞದ ಹರಿವಾಣ, ಮತ್ತು ನೀನು ಚರ್ವಣ ಮಾಡುವುದೆಲ್ಲವೂ ಅಗ್ನಿಹೋತ್ರ ಎಂದು ಕರೆಯಲಾಗಿದೆ. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ಋಷಿ ವರೇಣ್ಯರು ಏನು ಹೇಳ್ತಾರೆ, ನಿನ್ನ ರೂಪ ಇದೆಯಲ್ಲ ಇದು ಯಜ್ಞಾಚರಣೆಗಳಿಂದ ಪೂಜನೀಯವಾಗಿರುವಂಥದ್ದು. ಆದರೆ ಕೇವಲ ದುರಾತ್ಮರಿರ್ತಾರಲ್ಲ, ಅವರು ಅದನ್ನು ನೋಡೋದಕ್ಕೆ ಸಾಧ್ಯ ಇಲ್ಲ, ಅವರು ಅಸಮರ್ಥರಾಗಿದ್ದಾರೆ. ಗಾಯತ್ರಿ ಮತ್ತು ಇನ್ನು ಎಲ್ಲ ವೇದ ಮಂತ್ರಗಳು ಕೂಡ ನಿನ್ನ ಮೈಯ ಸ್ಪರ್ಶವನ್ನು ಹೊಂದಿದವೆ. ಮತ್ತು ನಿನ್ನ ಶರೀರದ ರೋಮಗಳಲ್ಲಿ ದರ್ಬೆ ಇವೆ, ನಿನ್ನ ಕಣ್ಣುಗಳಲ್ಲಿ ಆಜ್ಯವಿದೆ, ನಿನ್ನ 4 ಕಾಲುಗಳಲ್ಲಿ 4 ರೀತಿಯ ಕಾಮ್ಯ ಕರ್ಮಗಳಿವೆ ಅನ್ನೋದನ್ನು ತಿಳ್ಕೊಂಡ್ವಿ. ಈಗ ಮುಂದುವರೆದು ಹೇಳ್ತಾರೆ, ಎಲೈ ಪ್ರಭುವೇ, ನಿನ್ನ ನಾಲಿಗೆ ಇದೆಯಲ್ಲ ಅದು ಯಜ್ಞದ ಹರಿವಾಣ, ನಿನ್ನ ನಾಸಿಕ ಅಂದರೆ ಮೂಗಿದೆಯಲ್ಲ ಅದು ಯಜ್ಞದ ಇನ್ನೊಂದು ಹರಿವಾಣ. ಅಂದರೆ ಎಲ್ಲ ಒಂದೊಂದು ತಟ್ಟೆಗಳು ಅಂತಂದ್ಬಿಟ್ಟು, ಈಗ ನಾವು ಊಟ ಬಡಿಸ್ತೀವಲ್ವ ಆ ರೀತಿ ಒಂದೊಂದು ಕೂಡ ನೋಡಿ, ನಾಲಿಗೆ ಯಜ್ಞದ ಹರಿವಾಣ. ನಾವು ಯಜ್ಞಕ್ಕೆ ಏನು ಹಾಕ್ತೀವೋ ಅದೆಲ್ಲ ಭಗವಂತನ ನಾಲಿಗೆ ಅಂತ ತಿಳ್ಕೋಬೇಕು. ಇಲ್ಲಿ ಮೂಗು ಕೂಡ ಯಜ್ಞದ ಇನ್ನೊಂದು ಹರಿವಾಣ, ಮೂಗಿನ ಮೂಲಕ ಕೂಡ ನಾವು ಭಗವಂತನಿಗೆ ಅರ್ಪಣೆ ಮಾಡ್ಬೋದು. ಮತ್ತು ನಿನ್ನ ಉದರ ಅಂದರೆ ಹೊಟ್ಟೆ ಇದೆಯಲ್ಲ ಅದು ಕೂಡ ಯಜ್ಞ ಭೋಜನದ ಹರಿವಾಣ ಅದರಲ್ಲಿದೆ. ನಿನ್ನ ಕಿವಿಯ ರಂಧ್ರಗಳಿದೆಯಲ್ಲ ಅದು ಕೂಡ ಮತ್ತೊಂದು ಯಜ್ಞದ ಹರಿವಾಣ. ನಿನ್ನ ಬಾಯಿ ಇದೆಯಲ್ಲ ಅದು ಬ್ರಹ್ಮ ಯಜ್ಞದ ಹರಿವಾಣ. ನಿನ್ನ ಗಂಟಲಿದೆಯಲ್ಲ ಅದು ಸೋಮ ಅನ್ನುವಂತಹ ಯಜ್ಞದ ಹರಿವಾಣ. ಮತ್ತು ನೀನು ಎಲ್ಲ ಜಗಿತೀಯಲ್ಲ, ಜಗದು ತಿಂತೀಯಲ್ವ, ಅದೆಲ್ಲ ಆ ಜಗಿಯೋದನ್ನು ಮಾಡೋದು ಎಲ್ಲವೂ ಕೂಡ ಅಗ್ನಿಹೋತ್ರ ಅಂತಲೇ ಕರೆದಿದ್ದಾರೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಅಗ್ನಿಹೋತ್ರ ಅಂತಂದರೆ ಯಜ್ಞದ ಮೂಲಕ ಯಜ್ಞಾಗ್ನಿಯಿಂದ ನೀನು ತಿನ್ನೋದು ಅಂತ ಅರ್ಥ ಆಯಿತಾ. ಈಗ ನೀನು ತಿನ್ನೋದು ಎಲ್ಲವೂ ಕೂಡ ಅಗ್ನಿಹೋತ್ರ ಅಂತ ಕರೀತಾರೆ ಅಂತ ಹೇಳಿದ್ದಾರೆ. ಇನ್ನು ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ವೇದಗಳಲ್ಲಿ ಸೂಚಿಸಲಾಗಿರುವ ಯಜ್ಞಗಳು ಮತ್ತು ವೇದಗಳಿಗಿಂತ ಹೆಚ್ಚಾದುದು ಬೇರೆ ಏನೂ ಇಲ್ಲ ಎಂದು ವೇದವಾದಿಗಳು ಹೇಳುತ್ತಾರೆ. ಅವರು ಇತ್ತೀಚೆಗೆ ಔಪಚಾರಿಕವಾಗಿ ದೈನಿಕ ಯಜ್ಞ ನಡೆಸಲು ತಮ್ಮ ಗುಂಪಿನಲ್ಲಿ ಒಂದು ನಿಯಮವನ್ನು ಮಾಡಿಕೊಂಡಿದ್ದಾರೆ. ಅವರು ಸುಮ್ಮನೆ ಸ್ವಲ್ಪ ಅಗ್ನಿಯನ್ನು ಹೊತ್ತಿಸಿ ತಮ್ಮ ಮನಸ್ಸಿಗೆ ಬಂದ ಏನನ್ನಾದರೂ ಅರ್ಪಿಸುತ್ತಾರೆ. ಆದರೆ ಅವರು ಕಟ್ಟುನಿಟ್ಟಾಗಿ ವೇದಗಳಲ್ಲಿ ಹೇಳಿರುವ ನಿಯಮ ನಿಯಂತ್ರಣಗಳನ್ನು ಪಾಲಿಸುವುದಿಲ್ಲ. ಅಂದರೆ ಅರ್ಥ ಏನು? ಈಗ ವೇದಗಳಲ್ಲಿ ಹೇಳಿರೋ ಪ್ರಕಾರ ಯಜ್ಞಗಳು ಮತ್ತು ವೇದಗಳಿಗಿಂತ ಹೆಚ್ಚಾಗಿರುವಂಥದ್ದು ಬೇರೆ ಇಲ್ಲ ಅಂತಂದ್ಬಿಟ್ಟು ವೇದವಾದಿಗಳು ಹೇಳ್ತಾರೆ. ಆ ವೇದವಾದಿಗಳು ಏನು ಮಾಡ್ತಾರೆ ಅಂತಂದರೆ ಇತ್ತೀಚೆಗೆ ಔಪಚಾರಿಕವಾಗಿ ಏನೋ ಮಾಡಬೇಕು ಅಂತ ಒಂದು ಮಾಡೋವಂಥದ್ದು ಇರುತ್ತಲ್ಲ, ಅದನ್ನು ಶ್ರದ್ಧೆಯಿಂದ ಶಾಸ್ತ್ರೋಕ್ತವಾಗಿ ಮಾಡೋದಿಲ್ಲ. ಅವರು ಔಪಚಾರಿಕತೆಗೋಸ್ಕರ ಮಾಡಬೇಕಲ್ಲ ಅಂತಂದ್ಬಿಟ್ಟು ದೈನಿಕ ಯಜ್ಞ ನಡೆಸೋದಕ್ಕೆ, ಪ್ರತಿನಿತ್ಯ ನಡೆಸೋದಕ್ಕೆ ಒಂದು ಗುಂಪಿನಲ್ಲಿ ಒಂದು ನಿಯಮವನ್ನು ಮಾಡ್ಕೊಂಡ್ಬಿಡ್ತಾರೆ. ಅವ್ರೇನು ಅಂತಂದರೆ ಸುಮ್ಮನೆ ಸ್ವಲ್ಪ ಅಗ್ನಿಯನ್ನು ಹೊತ್ಸೋದು, ಅದರಲ್ಲಿ ತಮ್ಮ ಮನಸ್ಸಿಗೆ ಏನು ಬೇಕೋ ಅದನ್ನು ಅರ್ಪಣೆ ಮಾಡಿಬಿಡೋದು. ಆದರೆ ಅಲ್ಲಿ ಕಟ್ಟುನಿಟ್ಟಾಗಿ ವೇದಗಳಲ್ಲಿ ಏನು ಹೇಳಿದಾರೋ ನಿಯಮಗಳು ನಿಯಂತ್ರಣಗಳು, ಏನೇನು ಮಾಡಬೇಕು ಮಾಡಬಾರ್ದು ಅಂತ ಅದು ಯಾವುದನ್ನು ಫಾಲೋ ಮಾಡಲ್ಲ. ಸುಮ್ಮನೆ ಸ್ವಲ್ಪ ಅಗ್ನಿ ಹೊತ್ತಿಸ್ಬಿಟ್ಟು ತಮಗೇನು ಅನಿಸುತ್ತೋ ಅದನ್ನು ಅದಕ್ಕೆ ಅರ್ಪಣೆ ಮಾಡಿಬಿಟ್ಟು ನಾನು ಮಾಡಿದೆ ಅಂತಂದ್ಬಿಟ್ಟು ಹೇಳ್ಕೊಳ್ಳೋ ಅಂಥದ್ದು. ನಿಯಮಗಳ ಪ್ರಕಾರ ಸ್ರಕ್, ಸ್ರುವ, ಬರ್ಹಿಸ್, ಚಾತುರ್ಹೋತ್ರ, ಇಡ, ಚಮಸ, ಪ್ರಾಶ್ರಿತ್ರ, ಗ್ರಹ ಮತ್ತು ಅಗ್ನಿಹೋತ್ರದಂಥ ವಿವಿಧ ರೀತಿಯ ಯಜ್ಞ ಹರಿವಾಣಗಳಿವೆ ಎಂದು ತಿಳಿದು ಬಂದಿದೆ. ಯಾರೊಬ್ಬರು ಕಟ್ಟುನಿಟ್ಟಾಗಿ ನಿಯಮಗಳನ್ನು ಪಾಲಿಸದ ಹೊರತು ಯಜ್ಞ ಫಲಗಳನ್ನು ಪಡೆಯಲಾರರು.
ಅಂದರೆ ಯಜ್ಞದ ಹರಿವಾಣಗಳು ಬೇಕಾದಷ್ಟು ರೀತಿಯಲ್ಲಿ ಇವೆ. ನಿಯಮಗಳ ಪ್ರಕಾರ ಸ್ರಕ್ಸ್ರುವ ಬರ್ಹಿಸ್, ಚಾತುರ್ಹೋತ್ರ, ಇಡ, ಚಮಸ, ಪ್ರಾಶ್ರಿತ, ಗ್ರಹ ಮತ್ತು ಅಗ್ನಿಹೋತ್ರ ಇವೆಲ್ಲ ಯಜ್ಞದ ಹರಿವಾಣಗಳು ಅಂತ ಹೇಳಿದ್ದಾರೆ. ಯಾರು ಕಟ್ಟುನಿಟ್ಟಾಗಿ ನಿಯಮಗಳನ್ನು ಪಾಲಿಸಿದ್ರೆ ಮಾತ್ರ ಈ ಯಜ್ಞ ಫಲಗಳನ್ನು ನಾವು ಪಡಿಬಹುದು. ಪಾಲಿಸ್ಲಿಲ್ಲ ಅಂತಂದರೆ ನಾವು ಯಜ್ಞ ಫಲಗಳನ್ನು ಪಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಈ ಯುಗದಲ್ಲಿ ಕಡು ಶಿಸ್ತಿನಿಂದ ಯಜ್ಞವನ್ನು ಆಚರಿಸಲು ಕಾರ್ಯಸಾಧ್ಯವಾದ ಸೌಕರ್ಯಗಳಿಲ್ಲ. ಆದ್ದರಿಂದಲೇ ಈ ಕಲಿಯುಗದಲ್ಲಿ ಯಜ್ಞಗಳ ಬಗ್ಗೆ ಆಕ್ಷೇಪಣೆ ಇದೆ. ಯಾರೊಬ್ಬರೂ ಸಂಕೀರ್ತನ ಯಜ್ಞ ಹೊರತು ಬೇರಾವ ಯಜ್ಞವನ್ನು ಮಾಡಬಾರದೆಂದು ಸ್ಪಷ್ಟವಾಗಿ ಆದೇಶಿಸಲಾಗಿದೆ. ಅಂದರೆ ಅರ್ಥ ಏನು? ಇವಾಗ ಈ ಕಲಿಯುಗ ಇದೆಯಲ್ಲ, ಇಲ್ಲಿ ತುಂಬಾ ಕಷ್ಟ. ಶಿಸ್ತಿನಿಂದ ನಾವು ಯಜ್ಞವನ್ನು ಆಚರಣೆ ಮಾಡೋದಕ್ಕೆ ಸರಿಯಾದ ಒಂದು ಸೌಕರ್ಯಗಳು ಅದೆಲ್ಲ ಇಲ್ಲ. ಈಗ ಯಜ್ಞಗಳನ್ನು ಮಾಡಬೇಕಾದ್ರೆ ಬೇಕಾದಷ್ಟು ಟನ್ಗಟ್ಟಲೆ ತುಪ್ಪ ಬೇಕಾಗಿರುತ್ತೆ. ಆಗಿನ ಕಾಲದಲ್ಲಿ ಚೆನ್ನಾಗಿ ಸಿಗ್ತಾ ಇತ್ತು ಅದೆಲ್ಲನೂ. ಆದರೆ ಈಗ ಒಂದೇ ಒಂದು ಇಷ್ಟೇಷ್ಟು ತುಪ್ಪಕ್ಕೆ ಎಷ್ಟು ಬೆಲೆ ಇದೆ, ಇನ್ನು ಯಜ್ಞಕ್ಕೆ ಬೇಕಾಗಿರುವಂಥ ಅಷ್ಟು ಸಾವಿರಾರು ಗಟ್ಟಲೆ ಟಿನ್ಗಟ್ಟಲೆ ತರಬೇಕಾಗತ್ತೆ. ಅದೆಲ್ಲ ಆಗುತ್ತಾ? ಮತ್ತು ಆ ರೀತಿಯ ಒಂದು ಅಟ್ಮಾಸ್ಫಿಯರ್ ಈಗಿದೆಯಾ? ಮತ್ತು ಮನುಷ್ಯರು ಅಷ್ಟು ಕಟ್ಟುನಿಟ್ಟಾಗಿ ಪಾಲನೆ ಮಾಡೋದಕ್ಕೆ ಸಾಧ್ಯ ಆಗುತ್ತಾ? ಇಲ್ಲ. ಈಗ ಟೈಮೇ ಇಲ್ಲ ಯಾರಿಗೂ, ಮತ್ತು ಯಾರಿಗೂ ಅದ್ರ ಬಗ್ಗೆ ಆಸಕ್ತಿನೂ ಇಲ್ಲ. ಸೊ ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಇಲ್ಲಿ ಕಟ್ಟುನಿಟ್ಟಾಗಿ ನಿಯಮಗಳನ್ನು ಪಾಲಿಸಲಿಲ್ಲ ಅಂತಂದರೆ ಅದರ ಫಲಗಳು ಬರೋದಿಲ್ಲ. ಆದರೆ ಈ ಯುಗದಲ್ಲಿ ಅಷ್ಟೊಂದು ಕಟ್ಟುನಿಟ್ಟಾಗಿ ಶಿಸ್ತಿನಿಂದ ಯಜ್ಞವನ್ನು ಆಚರಣೆ ಮಾಡೋದಕ್ಕೆ ಯಾವುದೇ ಸೌಕರ್ಯಗಳು ಇಲ್ಲ, ಮನುಷ್ಯರಿಂದ ಅದು ಸಾಧ್ಯನೂ ಇಲ್ಲ. ಅದಕ್ಕೋಸ್ಕರನೇ ಈ ಕಲಿಯುಗದಲ್ಲಿ ಯಜ್ಞಗಳ ಬಗ್ಗೆ ಆಕ್ಷೇಪಣೆ ಅನ್ನೋದಿದೆ. ಅದನ್ನು ಮಾಡೋಕ್ಕಾಗಲ್ಲ ಅನ್ನೋದು ಇದೆ. ಮತ್ತು ಮಾಡಬಾರ್ದು ಅಂತಲೂ ಹೇಳ್ತಾರೆ. ಯಾಕಂದರೆ ನಾವು ಕಟ್ಟುನಿಟ್ಟಾಗಿ ಅದು ಪಾಲನೆ ಮಾಡಲಿಲ್ಲ ಅಂತಂದರೆ ಮಾಡಿದ್ರೂ ಅದು ವ್ಯರ್ಥ ಅಲ್ವಾ? ಅದಕ್ಕೋಸ್ಕರ ಯಾರೊಬ್ಬರೂ ಕೂಡ ಸಂಕೀರ್ತನ ಯಜ್ಞ ಅದನ್ನು ಬಿಟ್ಟು ಬೇರೆ ಯಾವ ಯಜ್ಞನೂ ಮಾಡಬಾರ್ದು ಅಂತ ಕೂಡ ಸ್ಪಷ್ಟವಾಗಿ ಆದೇಶವನ್ನು ಕೊಟ್ಟಿದ್ದಾರೆ. ಯಾಕೆ ಅಂತಂದರೆ ಸಂಕೀರ್ತನೆ ಅಂತಂದರೆ ಅದಕ್ಕೆ ಯಾವುದೇ ಒಂದು ಕಟ್ಟುನಿಟ್ಟುಗಳು, ನಿಯಮ ನಿಬಂಧನೆಗಳು ಇರೋದಿಲ್ಲ. ಎಲ್ಲರೂ ಸೇರಿಕೊಂಡು ಭಗವಂತನ ನಾಮಸ್ಮರಣೆಯನ್ನು ಮಾಡುವಂಥದ್ದಲ್ವಾ. ಸೊ ಅದಕ್ಕೆ ಈ ಕಲಿಯುಗದಲ್ಲಿ ಸಂಕೀರ್ತನ ಯಜ್ಞವನ್ನು ಬಿಟ್ಟು ಬೇರೆ ಯಾವ ಯಜ್ಞವನ್ನು ಕೂಡ ಮಾಡಬಾರ್ದು ಅಂತ ಸ್ಪಷ್ಟವಾಗಿ ಆದೇಶವನ್ನು ಕೊಟ್ಟಿದ್ದಾರೆ. ದೇವೋತ್ತಮ ಪರಮಪುರುಷನ ಅವತಾರವೇ ಯಜ್ಞೇಶ್ವರ ಮತ್ತು ಭಗವಂತನ ಅವತಾರದಲ್ಲಿ ಗೌರವ ಉಳ್ಳವರು ಹೊರತಾಗಿ ಬೇರಾರು ಪರಿಪೂರ್ಣವಾಗಿ ಯಜ್ಞ ಆಚರಿಸಲಾರರು. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಭಗವಂತನಲ್ಲಿ ಆಶ್ರಯ ಪಡೆದು ಅವನ ಸೇವೆ ಮಾಡುವುದೇ ಇಲ್ಲಿ ತಿಳಿಸಿರುವಂತೆ ವಾಸ್ತವ ಯಜ್ಞಾಚರಣೆ. ಅಂದರೆ ಇಲ್ಲೇನು ಹೇಳ್ತಾ ಇದ್ದಾರೆ? ಭಗವಂತನ ಅವತಾರ ಇದೆಯಲ್ಲ ಅದೇ ಯಜ್ಞೇಶ್ವರ. ಮತ್ತು ಭಗವಂತನ ಅವತಾರದಲ್ಲಿ ಯಾರಿಗೆ ಗೌರವ ಇರುತ್ತೋ ಅವರು ಬಿಟ್ಟು ಬೇರೆ ಯಾರೂ ಆ ಯಜ್ಞಗಳನ್ನು ಆಚರಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಭಗವಂತನ ಸಂಕೀರ್ತನೆ ಮಾಡಬೇಕು ಅಂತಂದರೆ ಭಗವಂತನಲ್ಲಿ ಯಾರಿಗೆ ಆಸಕ್ತಿ ಗೌರವ ಇರುತ್ತೋ ಅವರೇ ಮಾಡೋದಕ್ಕೆ ಸಾಧ್ಯ. ಯಾರಿಗೆ ಭಗವಂತನಲ್ಲಿ ಇಷ್ಟ ಇರೋದಿಲ್ವೋ, ಅವ್ರಿಗೆ ಭಗವಂತನಲ್ಲಿ ಏನೇ ಒಂದು ಶಿಸ್ತು ಗೌರವ ಏನೂ ಇರೋದಿಲ್ವೋ ಅಂಥವ್ರು ಎಲ್ಲಿಂದ ಮಾಡ್ತಾರೆ? ಇಲ್ಲ ಅಲ್ವಾ? ಅದಕ್ಕೋಸ್ಕರನೇ ಯಾರಿಗೆ ಆ ಭಗವಂತನ ಅವತಾರದಲ್ಲಿ ಗೌರವ ಇರುತ್ತೆ ಮತ್ತು ಅವನ ಬಗ್ಗೆ ನಂಬಿಕೆ ಇರುತ್ತೋ ಅವರು ಮಾತ್ರ ಈ ಯಜ್ಞವನ್ನು ಆಚರಿಸೋದಕ್ಕೆ ಸಾಧ್ಯ. ಅದಕ್ಕೆ ಇಲ್ಲಿ ಭಗವಂತನಲ್ಲಿ ಆಶ್ರಯವನ್ನು ಪಡೆದು ಸೇವೆ ಮಾಡೋದೇ ಇಲ್ಲಿ ತಿಳಿಸಿರುವಂಥ ವಾಸ್ತವ ಯಜ್ಞಾಚರಣೆ. ಅವನನ್ನು ತಿಳ್ಕೋಬೇಕು, ಅವನ ಬಗ್ಗೆ ತಿಳ್ಕೋಬೇಕು, ಅವನ ಸೇವೆ ಮಾಡಬೇಕು. ಇದನ್ನೇ ಯಜ್ಞಾಚರಣೆ ಅಂತ ಹೇಳೋದು. ವಿವಿಧ ಯಜ್ಞಗಳ ಹರಿವಾಣವು ಭಗವದ್ ಅವತಾರದ ಶರೀರದ ವಿವಿಧ ಭಾಗಗಳನ್ನು ಹೋಲುತ್ತವೆ. ಭಗವಂತನ ಅವತಾರವಾದ ಶ್ರೀ ಚೈತನ್ಯ ಮಹಾಪ್ರಭುಗಳನ್ನು ಸಂತುಷ್ಟಗೊಳಿಸಲು ಎಲ್ಲರೂ ಸಂಕೀರ್ತನ ಯಜ್ಞವನ್ನು ಆಚರಿಸಬೇಕೆಂದು ಶ್ರೀಮದ್ ಭಾಗವತದ 11ನೇ ಸ್ಕಂದದಲ್ಲಿ ಸ್ಪಷ್ಟವಾಗಿ ನಿರ್ದೇಶಿಸಲಾಗಿದೆ. ಯಜ್ಞಾಚರಣೆಯ ಫಲ ಪಡೆಯಲು ಇದನ್ನು ಚಾಚೂ ತಪ್ಪದಂತೆ ಅನುಸರಿಸಬೇಕು. ಬೇರೆ ಬೇರೆ ಯಜ್ಞಗಳ ಹರಿವಾಣ ಇದೆಯಲ್ಲ ಅದು ಭಗವಂತನ ಅವತಾರದ ಶರೀರ ಇದೆಯಲ್ಲ ಅದರ ಬೇರೆ ಬೇರೆ ಭಾಗಗಳನ್ನು ಹೋಲುತ್ತೆ ಅಂತ ಹೇಳಿದ್ದಾರೆ. ಈಗ ಕಿವಿ, ಮೂಗು, ಕಣ್ಣು ಇವೆಲ್ಲವೂ ಕೂಡ ಹರಿವಾಣ ಅಂತ ಹೇಳ್ತಾರೆ. ಯಾಕಂದರೆ ಅದರ ಮೂಲಕ ನಾವು ಸಮರ್ಪಣೆ ಮಾಡ್ತೀವಲ್ವ, ಅದಕ್ಕೋಸ್ಕರನೇ ಆ ರೀತಿ ಹೇಳ್ತಾರೆ. ಭಗವಂತನ
ಆಗಿರುವಂಥ ಶ್ರೀ ಚೈತನ್ಯ ಮಹಾಪ್ರಭುಗಳಿದಾರಲ್ಲ, ಅವರನ್ನ ಸಂತುಷ್ಟಗೊಳಿಸೋದಕ್ಕೋಸ್ಕರ ಎಲ್ಲರೂ ಕೂಡ ಸಂಕೀರ್ತನ ಯಜ್ಞವನ್ನು ಆಚರಣೆ ಮಾಡಬೇಕು ಅಂತ ಶ್ರೀಮದ್ ಭಾಗವತದ 11ನೇ ಸ್ಕಂದದಲ್ಲಿ ಸ್ಪಷ್ಟವಾಗಿ ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಯಜ್ಞಾಚರಣೆಯ ಫಲವನ್ನು ಪಡಿಬೇಕು ಅಂತಂದರೆ ಇದನ್ನು ನಾವು ಚಾಚು ತಪ್ಪದೆ ಅನುಸರಣೆ ಮಾಡಬೇಕು. ಯಾಕೆಂದರೆ ಭಗವಂತನನ್ನು ತೃಪ್ತಿಪಡಿಸಿದಾಗಲೇ ನಮಗೆ ಭಗವಂತ ಸಿಗೋದು ಅಲ್ವಾ. ಅವನಿಗೆ ತೃಪ್ತಿಪಡಿಸೋದಕ್ಕೆ ಇರುವಂಥ ಒಂದೇ ಒಂದು ಉಪಾಯ ಏನು ಅಂತಂದರೆ ಯಜ್ಞಗಳನ್ನು ಆಚರಣೆ ಮಾಡೋದು. ಆದರೆ ಈ ಕಲಿಯುಗಕ್ಕೆ ಯಾವ ಯಜ್ಞ ಒಳ್ಳೆಯದು ಅಂತಂದರೆ ಸಂಕೀರ್ತನ ಯಜ್ಞ, ಅದನ್ನು ನಾವು ಮಾಡಬೇಕು. ಆಗ ಭಗವಂತ ಸಂತುಷ್ಟನಾಗ್ತಾನೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.